ಹೊಡೀರ್ ಶಾವ್ಯಾಗ ಮಜ್ಗಿ. ನೋಡ್ರಪ್ಪ, ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡಾಕ ಹೊಸ ಟೀಮ್ ಅನೌನ್ಸ್ ಆಗೈತವ ನೋನ. ಅದು ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್. ಇದಕ್ಕೆ ಕ್ಯಾಪ್ಟನ್ ಅದನ ನಮ್ಮ ಗಿಲ್ಲ ಅವನವನ ಪ್ರಿನ್ಸ್ ಗಿಲ್ಲ. ಎಲ್ಲಾರು ನೀವು ಹೆಸರಿಟ್ರೆ ಅವನವನ ಪ್ರಿನ್ಸ್ ಕ್ರಿಕೆಟ್ ಫುಲ್ ಡೇಂಜರ್ ತಿಂಡಿ ಟೀಮ್ ಐತೆ. ಅವನವನು ಇರೋದೆಲ್ಲ ಯಂಗ್ಸ್ಟರ್ಗಳೇ. ಯಾವ ಬರ್ತಾನ ಬರ್ಲಿ, ಎಲ್ಲಾರನು ಕಡ್ದು ಕೇಟ್ ಹೆಡ್ಗಿ ತುಂಬಿಡ್ತಾರ ಅವನವನ. ಟೆಸ್ಟ್ ಅಂತ ನಮ್ದ ಫಿಕ್ಸ್. ಯಾರ್ಯಾರು ಏನೇನು ಮಾಡತ್ತೀರಿ ಎಲ್ಲ ಬರ್ರಿ ಅವನವನ ಜಲ್ದಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಅವನವನ ಜಿಂಗಲ ಕಾಲಕ್ಕ ನೋಡ್ರಿ ಅವನವನು ಎಣ್ಣೆ ಮ್ಯಾಲಿಂದ ಹೊಸ ಎರ ಚಾಲು ಆಕೇತ ಅವನವನ. ದಟ್ ಈಸ್ ಗಿಲ್ಲು ಎರ. ಸುಮ್ಮನ್ ಗಿಲ್ಲು ಎರ. ಗೆಲ್ಲು ಬಾಯ್ ಕೈರ. ರೀ ಕೊಹ್ಲಿ ಅಲ್ಲಾರ, ಈ ಇಂಗ್ಲೆಂಡ್ ಸ್ಕ್ವಾಡಿಗೆ ವೈಸ್ ಕ್ಯಾಪ್ಟನ್ ಯಾರದಾರಿ? ವೈಸ್ ಕ್ಯಾಪ್ಟನ್ ಅವನವನ ಪಂತ್ ಸ್ಪೈಡಿ ಪಂತ್ ಅವನವನ. ರಿಷಬ್ ಪಂತ್ ಆ ಕಡೆ ಜಿಗಡ್ಯಾಡಿ 6 4 ಹೊಡಿಯಂತ ಪಂತ್ ಅವನವನ. ನಂದು T20 IPL ಬೇರೆ ಯಾರನ್ನ ಚಲೋ ಆಗೈತಿ. ನಮಗ್ ಬೇರೆ ಕೌರ್ಲ್ ಹಾಕೊಂಡ್ಬಿಟ್ಟಾನ. ಬಟ್ ಟೆಸ್ಟ್ ನ ಬೇರೆ ಹವಾಣ ಐತಿ ನಂದ ಅವನವನ. ನಂದು ಟೆಸ್ಟ್ ಯಾರು ಹಳ್ಳಿಗಳಂಗಿಲ್ಲ ಅವನವನ. ಟೆಸ್ಟ್ ಅಂದ್ರೆ ಅವನವನ ಭಾಳ ಕೆಟ್ಟ ಡೇಂಜರ್ ಆಡ್ತೀನಿ ಅವನವನು. ಯಾವ ಟೈಮ್ನಾಗ ಹೆಂಗ್ ಹೊಡಿತೀನಿ ಅವನವನು ನನಗೆ ಗೊತ್ತಿರೋದಿಲ್ಲ. ಆ ನಮ್ಮನೆ ತಿಂಡಿ ಪ್ಲೇಯರ್ ಅದಿಲ್ಲ ಟೆಸ್ಟ್ನಾಗ. ಟೆಸ್ಟ್ನಾಗ ನನ್ನಂತ ಆಡು ಮಗ ಯಾವನು ಹುಟ್ಟ್ಯಾರ ಬಿಡ್ರಿ ಅವನವನು. ಅದಕ್ಕೆ ಅವನವನ್ನ ವೈಸ್ ಕ್ಯಾಪ್ಟನ್ ಕೊಟ್ಟಾರ್ರಿ. ನೋಡ್ರಿ ಅಣ್ಣಾರ, ನಾನು ನಮಗಿಲ್ಲ ಇಬ್ರು ಒಂದೇ ಚಟ ಕಾಲಾಕ್ತಿವಿ ಅವನವನು. ಬೇಕಾದ್ರೆ GT ರೂಮ್ನಾಗ ಬಂದ್ ನೋಡ್ರಿ. ಅವ ಏನ್ರ ಜರ್ ಕಡ್ತ ನನ್ನ ಸೆಲೆಕ್ಟ್ ಮಾಡ್ಲಿಕ್ಕಪ್ಪ ಚಡ್ಡಿ ಹರಿದ ಹೋಗಿತ್ತಿದ್ದನ ಆಗಿದ್ದಾರೆ. ಚಡ್ಡಿ ಕಿತ್ತಿ ಕಡ್ಯಾಕ ಆಗ್ಬೇಕು ಆ ನಮನಿ ಹರಿತಿದ್ದೆ. ಪಾಪ ಹೊಲತ್ ಬಿಟ್ಟಿನ ಅವನವನು ಸೆಲೆಕ್ಟ್ ಮಾಡ್ಯಾನ. ಅದಕ್ಕೆ ಅಂಜಿ ಕೇಟ್ ಸೆಲೆಕ್ಟ್ ಮಾಡ್ಯಾನ್ರಿ ಅವ ನನಗೆ. ಗೊತ್ತಾಯ್ತಿಲ್ರಿ, ನನಗೆ ಯಾವ್ದು PR ಟೀಮ್ ಇಲ್ಲ. ನನಗೆ PR ಟೀಮ್ ಏನಿದ್ರೆ ನೀವ ಅವನವನು. ಎಲ್ಲಾ ಸಲ IPL ರನ್ ಹೊಡಿತೀನಿ. ಎಲ್ಲಾ IPL ಬಂದು ಕೆಟ್ಟ ನನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತೀರಿ. ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಯಿ ಅವನವನು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿನ ಅವನವನು ಟೆಸ್ಟ್ ಸ್ಕ್ವಾಡಿಗೆ. ನಾ ಏನನ್ನು ತೋರಿಸ್ತೀನಿ ಅವನವನು. ಟೆಸ್ಟ್ ಹೊಸ ಯಾರ ಚಾಲು ಮಾಡಿಬಿಡ್ತೀನಿ ಆಗಿದ್ದಾನೆ. ಬಿಡೋದಿಲ್ಲ ಅವನವನು. 6 4 ಹೆಂಗ್ ಹೊಡಿತೀನಿ ನೋಡ್ರಿ ಅವನವನು. ಗೊತ್ತೇ ಆಗುದಿಲ್ಲ ಇವ ರನ್ ಹೊಡ್ಯಾತಾನ ಯಾರಿಗೂ ಗೊತ್ತಾಗುದಿಲ್ಲ. ಆ ನಮ್ಮನಿ ಡೇಂಜರ್ ಹೊಡಿತೀನಿ ರಿಪ್ಪ ಡೇಂಜರ್. ಈಗ ಏನ್ ಗೊತ್ತಾಕೈತೆ ಅವನವನು ನೋಡ್ರಿ. ಅಲ್ಲ GT ಒಳಗೆ ಎಟ್ಟಗೊಂಡು ರನ್ ಹೊಡ್ದಿನಿ ನಾನೇ. RSK ಪ್ಲಾನ್ ಕಡೆನೇ ಐತಿ. ಅವನವನು ನಾ ರನ್ ಹೊಡೆದಿದ್ದೆ ಗೊತ್ತಾಗುದಿಲ್ಲ. ಟೆಸ್ಟಾಗ ಗೊತ್ತಾಕೈತೆ? ನೋ ವೇ ಚಾನ್ಸ್ ಇಲ್ಲ. ಅದ ಟೆಸ್ಟ್ ಅವನವನು. ನಾ ಬೌಂಡ್ರಿ ಹೊಡೆದ ಡೀಲ್ ಮಾಡಿಬಿಡ್ತೀನಿ. ಯಾರು ನಾ 6 ಮುಟ್ಟಾಕೆ ಹೋಗುದಿಲ್ಲ. ಅವನವನು ಇದ ಖುಷಿ. ಅವನವನು ಎಲ್ಲಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಟಾಪಟ ಅವನವನ್ನ ಹೊಡೆದು ಬಿಟ್ರೆ ಸಬ್ಸ್ಕ್ರೈಬ್ ಜಲ್ದಿ ಪ್ಲೀಸ್. ರೀ ಕೊಹ್ಲಿ ಭಯ್ಯ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕೊಹ್ಲಿ ಅಲ್ಲಾರ, ಇಲ್ಲಿರೋ ಪ್ಲೇಯರ್ಗಳು ಯಾವ ಸ್ಕ್ವಾಡಿ ಯಾವ ನಂಬರ್ನಾಗ ಟಿಕ್ ಮಾರ್ಕ್ ಹಾಕಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಯಾವ ಪ್ಲೇಸ್ನಾಗ ಆಡಲ್ಲ ಅವನವನು. ಉಳಕಿದ ಪ್ಲೇಸ್ನಾಗ ನಾನು ಹಾಕಬೇಕಂತ ಭಾಳ ಮಂದಿ ಸ್ಕೆಚ್ ಹಾಕ್ಯಾರಿಪ್ಪ ಅವನವನು. ಅವ್ರಿಗೆ ಗೊತ್ತೈತೆ ಅವನವನು ಗೊತ್ತೈತೆ. KL ರಾಹುಲ್ ಎಲ್ಲಿ ಹೋಗಿರಿ ಎಲ್ಲ ಅವನು 10 ನಂಬರ್ ಹಾಕಿದ್ರು 10 ನಂಬರ್ ಆಡ್ತಾನೆ ಅವನವನು. ಅಂತ ತಿಂಡಿ ಪ್ಲೇಯರ್ ಅದಿಲ್ಲ ಅವನವನು. ಬೆಟ್ಟು ಕೊಡೋ ಮಗನೆಲ್ಲ. ಅದರ ಸಂಬಂಧ ನಾನು ಸೆಲೆಕ್ಟ್ ಮಾಡ್ಯಾರ ಅವನವನು. ಯಾವ ನಂಬರ್ನ ಆಡಿಸ್ತಾರ ಗೊತ್ತಿಲ್ಲ. ಮತ್ತೆ ಹೇಳ್ತೀನಿ ಈಗ ಅವನು ಒಬ್ಳಿಗಾರ ಕಳಿಸ್ಬೋದು, ಮಿಡ್ಲ್ ಆರ್ಡರ್ ಕಳಿಸ್ಬೋದು, ಪೂರ್ತಿ ಲಾಸ್ಟ್ ಇಯರ್ ಕಳಿಸ್ಬೋದು ಅವನವನು. ನಮ್ಮ ಸಿರಾಜಿ ಬ್ಯಾಟಿಂಗ್ ಆದ್ಮೇಲೆ ಬರ್ತೀನಿ ಆಗಿದ್ದಲ್ಲಿ ಏನ್ ತಿಳ್ರಿ. ನಾ ಎಲ್ಲೇ ಬಂದ್ರು ಸತ್ಯಕ್ಕೆ ಅವನವನು ರನ್ ಹೊಡಿದು ಮಾತ್ರ ಫಿಕ್ಸ್. ರನ್ ಮಾತ್ರ ಕಡಿಮೆ ಆಗೋದೇ ಇಲ್ಲ. ನನ್ನ ಕೈಯಾಗ ರನ್ ಬರಬೇಕು. ಅವನವನು ತಿಂಡಿ ಪ್ಲೇಯರ್ ಅದನ್ನ ಅವನವನು. ನ್ಯಾಷನಲ್ ಪ್ರೂವ್ ಮಾಡ್ಕೊಳ್ಳೋದಾಡ ಅವನವನು. ಈ ಸಲ ಮಾತ್ರ ಅವನು ಕ್ಯಾಪ್ಟನ್ಶಿಪ್ ಕೊಟ್ಟಿಲ್ಲ. ಅವನು ಲಾಂಗ್ ಟರ್ಮ್ ಕ್ಯಾಪ್ಟನ್ಶಿಪ್ ಅವನು. ನನಗೂ ಏಜ್ ಆಗೈತಿ. ಇನ್ನೊಂದು 3-4 ವರ್ಷ ಆಡಿಕೆಟ್ ನಾನು ರಿಟೈರ್ಮೆಂಟ್ ಕೊಟ್ಬಿಡ್ತೀನಿ. ಅಲ್ಲಿ ಮಟಾರ ಅವನವನು ಫುಲ್ ಹವಾ ಮಾಡ್ಕೊತಾನೆ ಅವನವನು ಆಗಿದ್ದಾನೆ. ಕರ್ನಾಟಕ ಪ್ಲೇಯರ್ ಅಂದ್ರೆ ಹೇಗಿರ್ಬೇಕು ಅವನವನು. ನನಗೆ ಆಲ್ರೆಡಿ ಕರ್ನಾಟಕದ ಹುಲಿ ಅಂತ ಕರೀತಾರೆ ಗೊತ್ತಿಲ್ಲ ಅವನವನು. ಕರ್ನಾಟಕ ಕಿಂಗ್ KL ರಾಹುಲ್ ಫುಲ್ ಡೇಂಜರ್ ತಿಂಡಿ ಪ್ಲೇಯರ್ ಇದನ್ನ ಅವನವನು. ಬೆಟ್ಟು ಕೊಡೋ ಮಾತೇನ ಅವನವನು ಕ್ಯಾಪ್ಟನ್ಶಿಪ್ ಬಿಟ್ಕೊಟ್ಟಿನಟ್ಟೆ. ಫುಲ್ ತಿಂಡಿಲ್ಲ ರನ್ ಹೊಡಿದ್ ಮಾತ್ರ ಫಿಕ್ಸ್. ಶಿವನೇ ಶಂಭುಲಿಂಗ. ಡಿಯರ್ ಕ್ರಿಕೆಟ್
ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್ ಅಂತ ಯಾವ ಮುಹೂರ್ತದಾಗ ಅವನವನ್ನ ಟೈಪ್ ಮಾಡಿ ಹಾಕಿದ್ನು ಮಾರೇ. ಅವತ್ತಿಂದ ನಂದು ಲಕ್ಕೇ ಚೇಂಜ್ ಆಗ್ಬಿಟ್ಟೈತೆ. ಅವನವನು ಸ್ಪ್ಯಾಟ್ನಾಗ ರನ್ ಹೊಡೆದಿನ IPL ಸೆಲೆಕ್ಟ್ ಆಗಿ ಹೊಳ್ಳ ವಾಪಸ್ ಇಂಡಿಯಾ ಟೀಮ್ ಸ್ಕ್ವಾಡ್ನಾಗ ನನ್ನ ಹೆಸರು ಬಂದೈತ್ರಿ. ನನ್ನ ಹೆಸರು ಅವನವನ ಕರುಣ್ ನಾಯರ್. ಫುಲ್ ಡೇಂಜರ್ ಅದೀನಿ ನಾನು. ಅವನವನು ನನ್ನ ಮೇಲೆ ಕರ್ನೆ ಟಿಕೆಟ್ ಸೆಲೆಕ್ಟ್ ಮಾಡಿಬಿಟ್ರ. ಅವನವನು ಇದ ಖುಷಿಗೆ ಸಬ್ಸ್ಕ್ರೈಬ್ ಹೊಡೆದು ಬಿಟ್ರೆ ಪಟಕ್ನ. ಅವನವನ ನಾ ಮಾತ್ರ ಬಿಡುದಿಲ್ಲ. ಮತ್ತು ಅವನವನ ಟೆಸ್ಟ್ ಸ್ಕ್ವಾಡ್ನಾಗ ಎಷ್ಟು ಮ್ಯಾಚ್ ನಾನು ನಡೆಸಲ್ಲ, ಒಟ್ಟು ಮ್ಯಾಚ್ನಾಗ 300 ರನ್ ನಾನು ಹೊಡಿತೀನಿ. ಅವನವನು ಆಗಿದ್ದಲ್ಲ. ಅವನವನು ಯಾವ ಬರ್ತಾನ ಬರಲಿ, ನಾ ಮಾತ್ರ ನಾಯಿ ಹೊಡೆದಂಗೆ ರನ್ ಹೊಡಿತೀನಿ. ನೋಡ್ರಿ ಇಲ್ಲ, ನಾ ಔಟೇ ಆಗೋದಿಲ್ಲ ಆಗಿದ್ದಲೆ. ಪಣ ತೊಟ್ಟಿ ಬಿಡ್ತೀನಿ ಆಗಿದ್ದಲೆ. ಔಟ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಹಾಳ ಆಗಲಿ ಮನೆಗೆ ಹೋಗ್ಲಿ, ಔಟ್ ಮಾತ್ರ ಆಗೋದಿಲ್ಲ. ಕಾಲದಾಗ ನಾನು ನೀನು ಮತ್ತು ಚೇತೇಶ್ವರ್ ಪೂಜಾರ, ರಹಾನೆ ಎಂತೆಂಥ ಪ್ಲೇಯರ್ಗಳು ಆಡಿದ್ವು ಮಾರೇ. ಎಲ್ಲ ಸೇರಿ ಎಲ್ಲಾರನು ರಿಟೈರ್ಮೆಂಟ್ ಕೊಟ್ಕೆಟ್ಟಿ ಈ ಹೊಸ ಯಂಗ್ ಟೀಮ್ ಫುಲ್ ಹೆಂಗ್ ಐತಪ್ಪ. ಅವನವನ ಎಂಥ ಟೀಮ್ ಸೆಲೆಕ್ಟ್ ಮಾಡ್ಯಾರ. ಅವನವನ ಲೇ ಬರದಿಟ್ಕೋರಿ ಮಕ್ಕಳ, ನಾ ಆಲ್ರೆಡಿ ವಯಸ್ಸು ಕ್ಯಾಪ್ಟನ್, ರಿಟೈರ್ಡ್ ಕ್ಯಾಪ್ಟನ್ ಹೇಳತ್ತೀನಿ. ಏನ್ರ ಮ್ಯಾಚ್ ಸೋತ್ರಿ ಮಾಡ್ರ ಹಾಕಿರ ಮಕ್ಕಳ, ಏನು ಮಾಡ್ತೀನಿ ಗೊತ್ತಿಲ್ಲ. ಹಳೆ ರಿಟೈರ್ಡ್ ಕ್ಯಾಪ್ಟನ್ ಇರ್ಬೋದು ಮಗನ, ಬಡಿಗೆ ತೊಗೊಂಡು ನಿಂತಾರ ಬಿಡುದಿಲ್ಲ ಯಾರಿಗೂ. ಕೆಟ್ಟ ಡೇಂಜರ್ ಆಗಿನ ಅವನು. ರೋ ನಿಂತಿದ್ರೆ ನಿಮ್ದೆಲ್ಲ ಕಕ್ಕು ಹಾಕಿ ತಟ್ಟೆ ಹೇಳಾಕತ್ತಿ ನೋಡು. ಪಕ್ಕ ಮ್ಯಾಚ್ ಗೆಲ್ಲಬೇಕ ರೀ ರೋಹಿತಣ್ಣ. ಮ್ಯಾಚಿನ ಬಗ್ಗೆ ಟೆನ್ಷನ್ ಬಿಟ್ಬಿಡ್ರಿ ನೀವು, ಟೆನ್ಷನ್ ಬಿಟ್ಬಿಡ್ರಿ. ಅವನವನ ಸ್ಕ್ವಾಡ್ನಾಗ ಯಾರದಾರ ಅವನವನು ಅಣುವಸ್ತ್ರ, ಅಣುಬಾಂಬ್, ಬ್ರಹ್ಮಾಸ್ತ್ರ ಏನು ಬೇಕು ಏನು ಕರೀರಿ ಅವನವನು ಸ್ಕ್ವಾಡ್ನಾಗ ಅದೀನಿ. ಬುಮ್ರಾ ಹೇಳ್ತಿದ್ರಿ ಯಾವ ನನ್ನ ಮಗ ನನ್ನ ಮುಂದೆ ನಿಂತು ಕೇಟ ನಮ್ಮ ಟೀಮ್ ಸೋಲಿಸುವಂತ ಗಡಿಸ್ಯಾವದಾರ. ನಮ್ಮ ಟೀಮ್ ಸೋಲಿಸುವಂತ ಗಡಿಸ್ಯಾವನ ಅದ್ರಾಗ ನಾ ಬಾಲ್ ಹಿಡ್ಕೊಂಡು ನಿಂತ ತಿಳಿದ ಅವನವನು. ಎಲ್ಲಾರು ಬಾಲಿಂಗ್ ಹಾಕಕ್ ಬಂದಿದ್ರೆ ಓಡಿ ಹೋಗ್ಬಿಡ್ತಾರ ಅವ್ರು. ಆ ನಮ್ಮಲ್ಲಿ ಡೇಂಜರ್ ತಿಂಡಿ ಬಾಲಾರ ಅವನವನು. ಅದಕ್ಕೆ ಟೆನ್ಷನ್ ತಗೋತೀರಿ, ಮ್ಯಾಚ್ ಮಾತ್ರ ಪಕ್ಕ ನಾವು ಗೆಲ್ತೀವಿ, ನೀವೇನು ಟೆನ್ಷನ್ ತಗೋಬೇಡ್ರಿ. ಕೊಹ್ಲಿ ಭಯ್ಯ ನೀನು ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಅವನವನು ನೀ ಇಲ್ಲ ತೆಗೆಟ್ ಯಾವ ನನ್ನ ಮಗನ ಜಗಳ ತೆಗಿಯಕ್ ಬರ್ತಿರ್ಬೋದು, ಆದ್ರೆ ನಾ ಅದೀನಿ ನಿನ್ನ ದೋಸ್ತ. ಅವನವನ DSP ಮೊಹಮ್ಮದ್ ಅಫೀಷಿಯಲ್ ಸಿರಾಜ್ ಮಿಯಾ ಭಾಯ್. ಅವನವನು ಯಾವಾರ ಜಗಳ ತೆಗೆದು ತೋರಿಸ್ಲಿ ಆಲ್ರೆಡಿ ಲಾಟಿ ಹಿಡ್ಕೊಂಡು ಹೊಂಟೀನಿ. ಅವನವನು DSP ಗಂಡ ತೊಗೊಂಡು ಹೋಗ್ಬಿಡ್ತೀನಿ ತಲೆ ಕೆಡ್ತಪ್ಪ ಅಂದ್ರೆ. ಅವನವನು ಏನ್ ತಿದಾರ ಆಗಿದ್ದಲ್ಲ. ಅವನವನು ಸ್ಕ್ವಾಡ್ನಾಗ ನಾ ಅದೀನಿ, ಟೀಮ್ನಾಗ ನಾ ಆಡಾಕತ್ತೀನಿ ಅಂತ ತಿಳಿದ್ರೆ ಮುಗಿದೋತ್ತ. ಅವನವನು ಯಾವ ನನ್ನ ಮಗನ ಕೈ ಕುಯ್ ಅನ್ನಂಗಿಲ್ಲ, ನಾ ಒಬ್ಬನ ಅನ್ನಬೇಕು ಕೈ ಕುಯ್. ಯಾರದ ಯಾವ ರನ್ ಅಂತೀವಿ ಅವನ್ನ ಅರೆಸ್ಟ್ ಮಾಡಿ ಸೀದಾ ಒಳಗೆ ಹಾಕ್ಬಿಡ್ತೀನಿ. ಏನ್ ಹಗರ್ತಿದಾರ DSP ಅಂದ್ರೆ ಡೇಂಜರ್ 3D ಪ್ಲೇಯರ್ ಅದನ್ನ.